ನಮಸ್ಕಾರ. ಊರಿನ ಜನಗಳೆಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು. ನಿಮ್ಮನ್ನು ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು. ಮಕ್ಳ, ಈ ಹೂ ನನಗೆ ತುಂಬಾ ಇಷ್ಟ ಆಯ್ತು. ಈ ತರ ಕೊಡಿ ಅಂತ ಯಾರು ಹೇಳಿದ್ದು? ಈ ಮಕ್ಳು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ. ಇವ್ರ ಪ್ರೀತಿ ಪಡೆಯಕ್ ನೀವೇ ಪುಣ್ಯ ಮಾಡಿದ್ರಿ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಸರ್, ಕಾರ್ಯಕ್ರಮ ಶುರು ಆಗುತ್ತೆ, ಬನ್ನಿ ಸರ್. ಸರ್ ಬನ್ನಿ, ಬನ್ರಿ. ಏನ್ರಿ ಮಾತಾಡ್ತಾ ಇದ್ದೀರಾ? ಗಂಡನ್ನ ಹದ್ ಬಸ್ತಲ್ಲಿ ಹೆಂಗಿಟ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಗಂಡನ ಬೀಗ್ರೆ ಹುಚ್ಚಿಡಿದೆ ನಿಮ್ಗೆ? ನನಗೆ ಹುಚ್ಚಿಡಿದತ್ತೆ. ನಾನೇನ್ ಮಾಡ್ದೆ? ಅಲ್ಲ ವಿಶಾಲು, ನೀನೇ ಹೇಳ್ದಲ್ಲ ನನ್ ಜಾಗದಲ್ಲಿ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಅಂತ. ಅದಕ್ಕೆ ಬಂದು ತೋರಿಸ್ದೆ ಏನ್ ಮಾಡ್ತೀನಿ ಅಂತ. ನಾನು ಇಷ್ಟ ತನಕ ಮಾಡಿದ್ದು ಆಕ್ಟಿಂಗ್. ಹೆಂಗಿತ್ತು ನನ್ ಪರ್ಫಾರ್ಮೆನ್ಸ್ ನೋಡ್ದೇನೆ? ಒಂದ್ ಗಂಡನ್ನ ಹತ್ತು ಬಸ್ತಲ್ಲಿ ಹೆಂಗಿಟ್ಕೊಳ್ದು ಅಂತ ಗೊತ್ತಾಯ್ತಾ? ಹೌದೌದು, ನೀವು ನಿಮ್ ಗಂಡನ ಹದ್ದು ಬಸ್ತಲ್ಲಿ ಇಟ್ಕೊಂಡಿದ್ದಕ್ಕೆ ಅವ್ರು ಓಡೋದ್ರು. ಯಾಕ್ರಿ ಕಾಂತಮ್ಮನವ್ರೆ ನಮ್ ಸಂಸಾರದಲ್ಲಿ ಹುಳಿ ಇಂತಿದ್ದೀರಾ? ಅಯ್ಯೋ, ನಾನ್ಯಾಕೆ ಹುಳಿ ಹಿಂಡ್ಲಿ ಅನ್ನಂತ ಶೇನ? ಹಿಂಡವ್ ಅಷ್ಟು ಹುಳಿ ಇದ್ದಿದ್ರೆ ನಾನೇ ಶರ್ಬತ್ ಮಾಡ್ಕೊಂಡು ಕುಡಿತಿದ್ದೆ. ಅದು ಬಿಟ್ಟು ನಿಮ್ ಸಂಸಾರದ ಮೇಲೆ ಯಾಕೆ ವೇಸ್ಟ್ ಮಾಡ್ಲಿ ರೀ? ಆ ಮಾತಲ್ಲ ಬಿಡ್ರಿ. ಈಗ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ ಮನ್ಸಲ್ಲಿ ಯಾರಿದ್ದಾರೆ ಹೇಳ್ರಿ. ಬೆಳಗ್ಗೆ ಹೋಗ್ತೀರಾ, ರಾತ್ರಿ ಎಷ್ಟೊತ್ಕೊ ಬರ್ತೀರಾ, ಈ ಫೋನ್ ಕೇಳಿದ್ರೆ ಮುಚ್ಚಿಟ್ಕೋತೀರಾ. ಹಿಂಗೆಲ್ಲ ಆಡಿದ್ರೆ ಯಾರಿಗೆ ತಾನೇ ಅನುಮಾನ ಬರಲ್ಲ? ನಿಮ್ ಮನ್ಸಲ್ಲಿ ಬೇರೆ ಯಾರಿದ್ದಾರೆ ಅಂತ ಹೇಳಿ. ಅನುಮಾನ ಅನ್ನೋ ಭೂತ ನಿನ್ ತಲೆಗೂ ಬಂದ್ಬಿಡ್ತಾ? ಭೂತನು ದೆವ್ವನು ಅದೇನೇ ಆಗಿರ್ಲಿ, ಈಗ ವಿಶಾಲು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಮೊದ್ಲು ಅಷ್ಟೇ. ಕೇಳ, ನಿಜ ಹೇಳಿ, ನಿಮ್ಮ ಜೀವನದಲ್ಲಿ ಇನ್ನೊಂದು ಹೆಣ್ಣು ಇರೋದು ಸುಳ್ಳ? ವಿಶಾಲು, ನಿನ್ ಮೇಲೆ ಆಣೆ ಕಣೆ, ಮಕ್ಕಳ ಮೇಲೆ ಆಣೆ. ನನ್ನ ಜೀವನದಲ್ಲಿ ಇನ್ನೊಂದು ಹೆಣ್ಣಿಲ್ಲ ಕಣೆ. ಒಂದು ಹೆಣ್ಣನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ, ಅದು ನೀನೇ ಕಣೆ. ನನ್ನ ಜೀವನದಲ್ಲಿ ಸಂಗಾತಿಯಾಗಿ ನಿನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ ಕಣೆ. ಸಮಾಧಾನನಾ? ಆದರೆ ಇನ್ನೊಂದು ವಿಷಯ, ನೀ ನನ್ನ ಜೀವನನೇ ಆಗಿರ್ಬೋದು, ಆದರೆ ಇನ್ನೊಂದು ಹೆಣ್ಣಿಗೆ ಜೀವಕ್ಕೆ ಜೀವ ಕೊಡ್ತೀನಿ ಕಡೆ. ಅಯ್ಯೋ 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 ಅಯ್ಯೋ, ಹಳೆ ಅಲ್ಲ ಮಗ ಗಂಡ, ಅವಳಲ್ಲ ಇವಳು ಅಂತ ಮತ್ತೆ ಮತ್ತೆ ಅಲ್ಲಿಗೆ ಬರ್ತೀರಾ? ಇವತ್ತು ಯಾರಿದ್ದಾರೆ ಅಂತ ಹೇಳ್ಬಿಡ್ಬೇಕು, ಹೇಳ್ರಿ. ಬೇರೆ ಯಾರು ಅಲ್ಲ ಕಣೆ, ನಮ್ಮ ಸುಬ್ಬುಗೂ ಶ್ರಾವಣಿ ಅಮ್ಮವ್ರಿಗೂ ಹೆಣ್ಮಗು ಹುಟ್ಟುತ್ತಲ್ಲ, ನನ್ನ ಮೊಮ್ಮಗಳು. ಆ ನನ್ನ ಮೊಮ್ಮಗಳಿಗೆ ಜೀವಕ್ಕೆ ಜೀವ ಕೊಡ್ತೀನಿ ಕಣೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ. ಇವತ್ತು ನಮ್ಮ ಶಾಲೆಗೆ ವಿದ್ಯಾಮಂತ್ರಿಗಳಾದಂತಹ ಶ್ರೀಯುತ ವೀರೇಂದ್ರ ಸರ್ ದೇಸಾಯಿ ಅವರು ಬಂದಿರೋದು ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ಅವ್ರ ಜೊತೆ ಅವ್ರ ಮಗಳು ಹಾಗೂ ಅಳಿಯ ಬಂದಿದ್ದಾರೆ. ಇವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ, ಶಾಲೆಯ ಮಕ್ಕಳ ಪರವಾಗಿ ಹಾಗೂ ನಮ್ಮ ಹಳ್ಳಿಯ ಎಲ್ಲ ಜನರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗಷ್ಟೇ ಮದುವೆ ಸಂಭ್ರಮದಲ್ಲಿರುವ ಅವರ ಮಗಳು ಹಾಗೂ ಅಳಿಯ ಬಂದಿರೋದು ನಮ್ಮೆಲ್ರಿಗೂ ಖುಷಿಯಾಗಿದೆ. ಅವರು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಉಡುಗೊರೆಯನ್ನು ಕೊಡಬೇಕು ಅಂತ ಆಸೆ ಪಡ್ತಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳು ಸಾಲಾಗಿ ಬಂದು ಉಡುಗೊರೆಯನ್ನು ತಗೋಬೇಕಾಗಿ ವಿನಂತಿ. ಬನ್ನಿ, ಸಾಲಾಗಿ ಬನ್ನಿ.
ಎಷ್ಟು ಪ್ರೀತಿಸ್ತಿದ್ದೆ ನಾನ್ ನಿಮ್ಮನ್ನ. ಹಾಲ್ನಂತ ನಮ್ ಪ್ರೀತಿಗೆ ನಿಮ್ಮಕ್ಕ ಹುಳಿ ಹಿಂಡ್ಬಿಟ್ಲು. ಅವಳು ಹೇಳಿದ್ದು ಸುಳ್ಳನ್ನ ನಂಬುವಾಗ ನಿಮ್ಗೆ ನಮ್ ಪ್ರೀತಿ ನೆನಪೇ ಆಗ್ಲಿಲ್ವಾ? ನಿಮ್ಗೋಸ್ಕರ ನಾನು ಮನೆಯವರನ್ನೆಲ್ಲ ಬಿಟ್ಟು ಬಂದೆ. ನಿಮ್ಮಕ್ಕ ಹೇಳಿದ ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಂಡು ಇನ್ಮೇಲೆ ಆರೋಪ ಮಾಡಿ ನನ್ನನ್ನ ಈ ಪರಿಸ್ಥಿತಿಗೆ ತಂದು ಬಿಡ್ತು. ನನ್ನ ಮಗಳ ಮೇಲೆ ನನ್ನೆರಡು ಸೋಕಿಸ್ದೇ ಇರೋ ಹಾಗೆ ಬೆಳೆಸಿದ್ದೀರ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಗೊತ್ತಾ? ನನ್ನ ಮಗಳು ಪುಣ್ಯ ಮಾಡಿದ್ಲು, ಸುಬ್ಬು ಅಂತ ಹುಡುಗ ಸಿಕ್ಕಿದ್ದಾನೆ. ನನಗ್ ನಂಬಿಕೆ ಇದೆ ಅವನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ. ಅವ ಇಬ್ರು ಮಕ್ಕಳು ಚೆನ್ನಾಗಿರ್ಲಿ, ತುಂಬಾ ಚೆನ್ನಾಗಿರ್ಲಿ.